ಸ್ವಾಗತ ಭಾಷಣಕ್ಕಾಗಿ ಆಹ್ವಾನಿಸ್ತಾ ಇದ್ದೇನೆ. ಶರಣ ಹೇಮಂತರಾಜ್, ಹಿರಿಯ ಉಪಾಧ್ಯಕ್ಷರು, ವಿಮಾನ ಕಾರ್ಖಾನೆ ಬಸವ ಸೇವಾ ಸಮಿತಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಯ್ಯ, ನಿಮ್ಮ ಧ್ಯಾನದಲ್ಲಿರಿಸಲಲ್ಲದೆ ಬಸವಣ್ಣನ ಧ್ಯಾನದಲ್ಲಿರಿಸಯ್ಯ ಎನ್ನನು. ಲಿಂಗವೇದ್ಯ ಬಸವಣ್ಣ, ಜಂಗಮ ವೇದ್ಯ ಬಸವಣ್ಣ, ಪ್ರಸಾದ ವೇದ್ಯ ಬಸವಣ್ಣ, ನಿಜಪದ ವೇದ್ಯ ಬಸವಣ್ಣ, ಮಹಾವೇದ್ಯ ಬಸವಣ್ಣ, ಇಂತು ಬಸವಣ್ಣನ ಸಂಘದಲ್ಲಿರಿಸು ಕಲಿದೇವರ ದೇವ ಎಂಬ ವಚನವನ್ನು ಸ್ಮರಿಸುತ್ತಾ, ಹಿಂದೂಸ್ತಾನ್ ವಿಮಾನ ಕಾರ್ಖಾನೆ ಬಸವ ಸೇವಾ ಸಮಿತಿಯ 42ನೇ ವಾರ್ಷಿಕೋತ್ಸವ ಹಾಗೂ ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ಜಯಂತಿ ಆಚರಣೆಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಇಂದಿನ ಈ ಪವಿತ್ರವಾದ ಬಸವ ಜಯಂತಿಗೆ ತಮಗೆಲ್ಲರೂ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ, 12ನೇ ಶತಮಾನದಲ್ಲಿ ಜಾತಿ ಪದ್ಧತಿ, ಮೂಢನಂಬಿಕೆ ಮತ್ತು ಅಸಮಾನತೆ ವಿರುದ್ಧ ಧ್ವನಿ ಎತ್ತಿ ಕಾಯಕವೇ ಕೈಲಾಸ ಹಾಗೂ ದೈವ ಧರ್ಮದ ಮೂಲವಯ್ಯ ಎಂಬ ಮಂತ್ರದ ಮೂಲಕ ಇಡೀ ವಿಶ್ವಕ್ಕೆ ಮಾನವೀಯತೆಯ ಪಾಠ ಕಲಿಸಿದವರು ನಮ್ಮ ಜಗಜ್ಯೋತಿ ಬಸವಣ್ಣನವರು. ಅವರ ಆದರ್ಶಗಳು ಮತ್ತು ವಚನಗಳು ಇಂದಿಗೂ ನಮಗೆ ದಾರಿದೀಪವಾಗಿವೆ. ಇಂತಹ ಮಹಾನ್ ಸಮಾಜ ಸುಧಾರಕರ ಜಯಂತಿಯನ್ನು ಆಚರಿಸುತ್ತಿರುವುದು ನಮ್ಮೆಲ್ಲರ ಸೌಭಾಗ್ಯ. ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಲು ಆಗಮಿಸಿರುವ ಇಂದಿನ ಈ ಪವಿತ್ರವಾದ ಬಸವ ಜಯಂತಿ ಮಹೋತ್ಸವದ ದಿವ್ಯ ನೇತೃತ್ವ ವಹಿಸಿರುವ ಜ್ಞಾನ ಮತ್ತು ವಿಜ್ಞಾನ ಎರಡನ್ನೂ ಸಮನ್ವಯಗೊಳಿಸಿ ಸಮಾಜಕ್ಕೆ ಸನ್ಮಾರ್ಗ ತೋರುತ್ತಿರುವ ಸಿರಿಗೆರೆ ಶ್ರೀ ತೆರಳಗೊಳ ಜಗದ್ಗುರು ಬೃಹನ್ಮಠದ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಶ್ರೀ 1108 ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪಾದಪದ್ಮಗಳಿಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳು. ಅಪ್ಪಾಜಿಯವರನ್ನು ಈ ಕಾರ್ಯಕ್ರಮಕ್ಕೆ ಶ್ರದ್ಧೆ ಮತ್ತು ಭಕ್ತಿಯಿಂದ ಸ್ವಾಗತಿಸುತ್ತೇನೆ. ಅದೇ ರೀತಿ ಇಂದು ನಮ್ಮ ಹೆಮ್ಮೆಯ ಜನಪ್ರತಿನಿಧಿಯಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಜನಪ್ರಿಯ ಸಂಸದರಾಗಿ ಆಗಮಿಸಿರುವ ಡಾಕ್ಟರ್ CN ಮಂಜುನಾಥ್ ಅವರಿಗೆ ನನ್ನ ಆದರದ ಸ್ವಾಗತ. ಕೇವಲ ರಾಜಕಾರಣಿಯಾಗಿ ಅಷ್ಟೇ ಅಲ್ಲದೆ ಲಕ್ಷಾಂತರ ಜನರ ಜೀವ ಉಳಿಸಿದ ಹೃದಯವಂತ ವೈದ್ಯರಾಗಿ ಜಯದೇವ ಸಂಸ್ಥೆಯ ಮೂಲಕ ಬಡವರ ಪಾಲಿಗೆ ಸಂಜೀವಿನಿಯಾದವರು ಇವರು. ಬಸವಣ್ಣನವರ ದೈವ ಧರ್ಮದ ಮೂಲವಯ್ಯ ಹಾಗೂ ಕಾಯಕವೇ ಕೈಲಾಸ ಎಂಬ ತತ್ವವನ್ನು ತಮ್ಮ ವೈದ್ಯಕೀಯ ಕಾಯಕದ ಮೂಲಕ ನಿಜ ಜೀವನದಲ್ಲಿ ಅಳವಡಿಸಿಕೊಂಡಿರುವ ಡಾಕ್ಟರ್ ಮಂಜುನಾಥ್ ನಮ್ಮ ಈ ವೇದಿಕೆಗೆ ತುಂಬು ಹೃದಯದ ಸ್ವಾಗತ. ಹಾಗೆಯೇ ಮಿತಭಾಷಿ ಹಾಗೂ ಈ ಕಾರ್ಯಕ್ರಮದ ಪ್ರಮುಖ ರೂವಾರಿ, ಕ್ರಿಯಾಶೀಲ ವ್ಯಕ್ತಿ ಹಾಗೂ ಇಂದಿನ ಅಧ್ಯಕ್ಷತೆಯನ್ನು ವಹಿಸಿರುವ ಶರಣ ಬೇಲೂರಪ್ಪ ಅವರಿಗೆ ಆತ್ಮೀಯ ಸ್ವಾಗತ. ಹಿಂದೂಸ್ತಾನ್ ವಿಮಾನ ಕಾರ್ಖಾನೆ ಬಸವ ಸೇವಾ ಸಮಿತಿಯ ಅತ್ಯಂತ ಉತ್ಸಾಹಿ, ಅತ್ಯಂತ ಕ್ರಿಯಾಶೀಲ ವ್ಯಕ್ತಿ, ಕಾರ್ಯಕ್ರಮದ ಎಲ್ಲ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುವ ನಮ್ಮ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದ ಶರಣ ಗುರುಸ್ವಾಮಿಯವರಿಗೆ ಆತ್ಮೀಯ ಸ್ವಾಗತ. ಹಿಂದೂಸ್ತಾನ್ ವಿಮಾನ ಕಾರ್ಖಾನೆ ನೌಕರರ ಸಂಘದ 2ನೇ ಉಪಾಧ್ಯಕ್ಷರಾದ ಎಲ್ಲ ಕಾರ್ಮಿಕರ ಪ್ರೀತಿಗೆ ಪಾತ್ರರಾಗಿರುವ ಉತ್ಸಾಹಿ ನಾಯಕ ಶರಣ ಧರಣಿ ಕುಮಾರ್ ಅವರಿಗೆ ಆತ್ಮೀಯ ಸ್ವಾಗತ. ಶತಸ್ಥಳ ಧ್ವಜಾರೋಹಣ ನೆರವೇರಿಸಲಿರುವ ಶರಣ ಈರಬಸಪ್ಪ ಉಪಮಹಾವ್ಯವಸ್ಥಾಪಕರು, ದುರಸ್ತಿ ಇಲಾಖೆ, ಹೆಲಿಕಾಪ್ಟರ್ ವಿಭಾಗ ಇವರಿಗೆ ಆತ್ಮೀಯ ಸ್ವಾಗತ. ಕರ್ನಾಟಕದ ಪ್ರಸಿದ್ಧ ಸಾಹಿತಿ, ಉಪನ್ಯಾಸಕ, ಲೈಫ್ ಸ್ಕಿಲ್ಸ್ ಗುರುಗಳು ಮತ್ತು ವಚನ ಟಿವಿಯ ಮುಖ್ಯಸ್ಥರು ತಮ್ಮ ಪ್ರೇರಕ ನುಡಿಗಳು, ಅಂಕಣ ಬರಹ ಹಾಗೂ ಸಾಮಾಜಿಕ ಚಿಂತನೆಗಳಿಂದ ಪ್ರಖ್ಯಾತರಾಗಿರುವ ಶರಣ ಪ್ರೊಫೆಸರ್ ಸಿದ್ದು ಯಾಪಲಕರವಿ ಅವರಿಗೆ ಆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ವಿಶೇಷ ಆಹ್ವಾನಿತರಾಗಿರುವ ಶರಣ ರಾಮಪ್ಪ ತೇಲಿ ವ್ಯವಸ್ಥಾಪಕ ಸಮಿತಿ ಸದಸ್ಯರು HAOG ಇವರಿಗೆ ಆತ್ಮೀಯ ಸ್ವಾಗತ. ಶರಣ ಜಯಕುಮಾರ್ ವ್ಯವಸ್ಥಾಪಕ ಸಮಿತಿ ಸದಸ್ಯರು HAOG ಇವರಿಗೆ ಆತ್ಮೀಯ ಸ್ವಾಗತ. ಶರಣ ಬಸಪ್ಪ ಕಾರ್ಯಕಾರಿ ಸಮಿತಿ ಸದಸ್ಯರು HAA ಇವರಿಗೆ ಆತ್ಮೀಯ ಸ್ವಾಗತ. ಶರಣ ಲಕ್ಷ್ಮಣ ಹರ್ನಾಳ್ ಕಾರ್ಯಕಾರಿ ಸಮಿತಿ ಸದಸ್ಯರು HAA ಇವರಿಗೆ ಆತ್ಮೀಯ ಸ್ವಾಗತ. ಶರಣ ರೆಕ್ ರಾಘವರೆಡ್ಡಿ ಕಾರ್ಯಕಾರಿ ಸಮಿತಿ ಸದಸ್ಯರು ಇವರಿಗೆ ಆತ್ಮೀಯ ಸ್ವಾಗತ. ಶರಣ ಯೋಗೇಶ್ ಉಪಾಧ್ಯಕ್ಷರು AICCS ಇವರಿಗೆ ಆತ್ಮೀಯ ಸ್ವಾಗತ. ಶರಣ B ನಾಗರಾಜ್ ಉಪಾಧ್ಯಕ್ಷರು ಕಾರ್ಮಿಕ ಕಲ್ಯಾಣ ನಿಧಿ ಇವರಿಗೆ ಆತ್ಮೀಯ ಸ್ವಾಗತ. ಮಹಾದಾಸೋಹಿಗಳಾದ ಶರಣ ಜಗದೀಶ್ ಎಸ್, ಶರಣ ನಂಜೇಶ್, ಶರಣ ಜ್ಯೋತಿ ಆನಂದ್ ಕಡ್ಲಿಮಟ್ಟಿ, ಕಾಯಕ ಯೋಗಿ ಶ್ರೀ ಬಸವೇಶ್ವರ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ನಿರ್ದೇಶಕರು ಇವರೆಲ್ಲರಿಗೂ ಆತ್ಮೀಯ ಸ್ವಾಗತ. ಉಮೇಶ್ ಹಾಗೂ ಸಿರಹಟ್ಟಿ ಅವರೂ ಸಹ ಆತ್ಮೀಯ ಸ್ವಾಗತ. ಸಮಿತಿಯ ಎಲ್ಲ ಪದಾಧಿಕಾರಿಗಳು, ಮುಖ್ಯ ಸಲಹೆಗಾರರು, ಹಿರಿಯ ಸಲಹೆಗಾರರು ಹಾಗೂ ಸಮಿತಿಯ ಮಾಜಿ ಪದಾಧಿಕಾರಿಗಳಿಗೆ ಆತ್ಮೀಯ ಸ್ವಾಗತ. HAA ಮಾಜಿ ಅಧ್ಯಕ್ಷರಾದ ಶರಣ ಮಹೇಶ್ ಅಂಗಡಿಯವರಿಗೆ ಆತ್ಮೀಯ ಸ್ವಾಗತ. ಹಾಗೆ HAA ಮಾಜಿ ಪದಾಧಿಕಾರಿ ಶರಣ ಸತೀಶ್ ಕಾಡಮ್ಮನವರಿಗೆ ಆತ್ಮೀಯ ಸ್ವಾಗತ.
ಹಾಗೆ AICSCS ಉಪಾಧ್ಯಕ್ಷರಾದ ಶ್ರೀ ಯೋಗೀಶ್ ಅವರಿಗೆ ಆತ್ಮೀಯ ಸ್ವಾಗತ. ಎಲ್ಲ ಅಧಿಕಾರಿಗಳು, ಸಮಿತಿ ಸದಸ್ಯರು, ಉಪಹಾರ ಗೃಹ ಸಮಿತಿ ಸದಸ್ಯರು, HAA ಪದಾಧಿಕಾರಿಗಳು, ಕಾರ್ಯಕಾರಿ ಸಮಿತಿ ಸದಸ್ಯರು, VCS ನಿರ್ದೇಶಕರು, ಜೆಟ್ ಇಂಜಿನ್ ಸೊಸೈಟಿ ನಿರ್ದೇಶಕರು, AHBS ನಿರ್ದೇಶಕರು, ವಿಭಾಗೀಯ ಹಾಗೂ ಕೇಂದ್ರೀಯ ಕನ್ನಡ ಸಂಘದ ಪದಾಧಿಕಾರಿಗಳು ಹಾಗೂ ಕಾರ್ಯಕಾರಿ ಸಮಿತಿ ಸದಸ್ಯರು ಹಾಗೂ ಇತರೆ ಕಂಪನಿಗಳಿಂದ ಆಗಮಿಸಿರುವ ಎಲ್ಲ ಬಸವ ಸಮಿತಿಯ ಪದಾಧಿಕಾರಿಗಳು, ಸದಸ್ಯರು ಹಾಗೂ ಸಂಘದ ಎಲ್ಲ ಸಂಸ್ಥೆಗಳ ಪದಾಧಿಕಾರಿಗಳಿಗೆ ಆತ್ಮೀಯ ಸ್ವಾಗತ. ಯಾವುದೇ ಸಮಾರಂಭದ ಅಸಲಿ ಶಕ್ತಿ ಎಂದರೆ ಎದುರಿಗೆ ಕುಳಿತಿರುವ ಸಾರ್ವಜನಿಕ ಪ್ರಭುಗಳು. ಬಸವಣ್ಣನವರ ತತ್ವಗಳ ಮೇಲೆ ಅಪಾರ ಗೌರವವನ್ನಿಟ್ಟು ಈ ಭವ್ಯ ಮಹೋತ್ಸವಕ್ಕೆ ಸಾಕ್ಷಿಯಾಗಲು ಬೆಂಗಳೂರಿನ ಮೂಲೆ ಮೂಲೆಗಳಿಂದ ಆಗಮಿಸಿರುವ ನನ್ನ ಪ್ರೀತಿಯ ತಾಯಂದಿರೇ, ಯುವ ಮಿತ್ರರೇ ಹಾಗೂ ಬಸವ ಪಥದಲ್ಲಿ ಸಾಗುತ್ತಿರುವ ಸಮಸ್ತ ಶಿವಶರಣರೇ, ನಿಮಗೆಲ್ಲರಿಗೂ ಈ ಸಮಾರಂಭಕ್ಕೆ ಪ್ರೀತಿಯ ಸ್ವಾಗತ. ಕಾಯಕ ಕೈಲಾಸ ಎಂಬ ಸಂದೇಶವನ್ನು ನೆನೆದು ಸಮಾಜದಲ್ಲಿ ಸಮಾನತೆ ಕಾಯ್ದುಕೊಳ್ಳುವ ಸಂಕಲ್ಪದೊಂದಿಗೆ ಈ ಸಮಾರಂಭವನ್ನು ಯಶಸ್ವಿಗೊಳಿಸೋಣ ಎನ್ನುತ್ತಾ ಬಂದಿರುವ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತೇನೆ. ಜೈ ಬಸವೇಶ್ವರ. ಅಚ್ಚುಕಟ್ಟಾಗಿ ಸ್ವಾಗತ ಭಾಷಣವನ್ನು ತಿಳಿಸಿಕೊಟ್ಟಂತಹ ಶರಣ ಹೇಮಂತರಾಜ್ ಅವರಿಗೆ ಧನ್ಯವಾದಗಳು. ನಮ್ಮ ಕಾರ್ಯಕ್ರಮಕ್ಕೆ BN ವೀರಪ್ಪ ಮಾಜಿ ಪದಾಧಿಕಾರಿಗಳು HAA ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ಸೂರ್ಯದೇವರು ಚಂದ್ರಶೇಖರ ಮಾಜಿ ಕಾರ್ಯದರ್ಶಿಗಳು HAA ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಕಾರ್ಯಕಾರಿ ಸಮಿತಿ ಸದಸ್ಯರು ತಮಿಳ್ ಸೆಲ್ವನ್ ಅವರು ಬಂದಿದ್ದಾರೆ. ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಕಾರ್ಯಕಾರಿ ಸಮಿತಿ ಸದಸ್ಯರು ರವಿ ಕಿರಣ್ ಅವರು ಬಂದಿದ್ದಾರೆ. ಮಾಜಿ ಪದಾಧಿಕಾರಿಗಳು HAA ವೇಣುಗೋಪಾಲ್ ಅವರು ಬಂದಿದ್ದಾರೆ. ಹಾಗೆ ಮಾಜಿ ಪದಾಧಿಕಾರಿಗಳು HAL SC ಅಸೋಸಿಯೇಷನ್ ಸುಬ್ರಹ್ಮಣ್ಯರವರು ಬಂದಿದ್ದಾರೆ. ವೀರಣ್ಣ ಮಾಜಿ ಅಧ್ಯಕ್ಷರು HAL ಬಸವ ಸೇವಾ ಸಮಿತಿ, ಕೃಷ್ಣೇಗೌಡರು ಮಾಜಿ ಅಧ್ಯಕ್ಷರು HAL ಬಸವ ಸೇವಾ ಸಮಿತಿ, ವೀರಭದ್ರಯ್ಯ ಸಾಲಿಮಠರವರು ಮಾಜಿ ಕಾರ್ಯದರ್ಶಿಗಳು HAL ಬಸವ ಸೇವಾ ಸಮಿತಿ, ರಾಮಪ್ಪ ತೇಲಿ ಮಾಜಿ ಅಧ್ಯಕ್ಷರು HAL ಬಸವ ಸೇವಾ ಸಮಿತಿ, ಇವರೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನು ಬಯಸ್ತಿದ್ದೇನೆ. ಸ್ವಾಗತವನ್ನ ಬಯಸ್ತಾ ಇದೀಗ ಷಟ್ಸ್ಥಲ ಧ್ವಜಾರೋಹಣ ಹಾಗೂ ಬಸವೇಶ್ವರರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಕಾರ್ಯಕ್ರಮವನ್ನ ಶರಣ ಈರಬಸಪ್ಪರವರು ಹಾಗೂ ಶರಣ ಧರಣಿಕುಮಾರ್ ಅವರು ನಡೆಸಿಕೊಡಬೇಕಾಗಿ ವಿನಂತಿ. ಗುರುಗಳು ಹಾಗೂ ಎಲ್ಲ ಗಣ್ಯರು ಕೂಡ ಈ ಕಾರ್ಯದಲ್ಲಿ ಕೈ ಜೋಡಿಸಬೇಕಾಗಿ ವಿನಂತಿ. ಇದೀಗ ಕಾರ್ಯಕ್ರಮದ ಮುಂದಿನ ಹಂತ ಉಪನ್ಯಾಸ. ನಿನಗೆ ನಿಮ್ಮ ಚಿಕ್ಕಪ್ಪನಾಗ್ತಾನೆ, ನಿಮ್ಮ ಅಪ್ಪನ ತಂಗಿ ಸೋದರತ್ತೆ ಆಗ್ತಾಳೆ, ನೀವು ಸೋದರತ್ತೆ ಮಕ್ಕಳನ್ನ ಮದುವೆ ಆಗ್ತೀರಿ, ಚಿಕ್ಕಪ್ಪನ ಮಕ್ಕಳನ್ನ ಮದುವೆ ಆಗೋದಿಲ್ಲ. ಅಲ್ಲಿ ಸೋದರತ್ತೆಗೆ ಹೆಣ್ಣು ಸ್ವರೂಪ ಇದೆ, ಆದರೆ ರಕ್ತ ನಿಮ್ಮ ತಂದೆದೇ ಇದೆ. ನೋಡಿ, ಆ ಕಾಲದ ಶರಣೆ ಹೇಳ್ತಾಳೆ, ಸೋದರತ್ತೆಯ ಮಗಳನ್ನ ಮದುವೆ ಆಗುವುದು ಕೂಡ ಚಿಕ್ಕಪ್ಪನ ಮಗಳ ಮದುವೆ ಆದಷ್ಟೇ ಅಪಾಯಕಾರಿ. ಯು ಆರ್ ಮ್ಯಾರಿಂಗ್ ವಿತ್ ಎ ಸೇಮ್ ಬ್ಲಡ್. ಇದನ್ನ ಇವತ್ತು ನಮ್ಮ ಮಕ್ಕಳು ವಿಕಲಚೇತನರಾಗಿ ಹುಟ್ಟಿದಾಗ ಆಸ್ಪತ್ರೆಗೆ ನೀವು ಅಪ್ರೋಚ್ ಆದ್ರೆ ನೀವು ರಕ್ತ ಸಂಬಂಧದಲ್ಲಿ ಮದುವೆ ಆಗಿರಿ, ಅದಕ್ಕೆ ಮಕ್ಕಳು ಸರಿಯಾಗಿ ಹುಟ್ಟಿಲ್ಲ ಅಂತ ಹೇಳ್ತಾರೆ. ಮನುಷ್ಯ ಜೀವನದ ಬಹಳ ಮಹತ್ವದ ಅಂಶ ಡಾಕ್ಟರ್ ಮಂಜುನಾಥ್ ಅವರು ಹೇಳಿದರು, ದೇಹವೇ ದೇವಾಲಯ ಅಂದ ಧರ್ಮ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಎಲ್ಲರೂ ದೇವಾಲಯಗಳನ್ನು ದೊಡ್ಡ ದೊಡ್ಡ ಗುಡಿ ಗುಂಡಾರಗಳನ್ನ ಕಟ್ಟಿಸಿದ್ರು. ಅಲ್ಲಿ ಒಬ್ಬ ಪೂಜಾರಿ ನೆಟ್ಟರು, ನಿನ್ನ ಬೇಡಿಕೆಗಳನ್ನು ಹೋಗಿ ಅವನಿಗೆ ಕೊಡು ಅಂತ ಹೇಳಿದರು. ಅವನು ದೇವಾಲಯಗಳನ್ನು ಭಯದ ಕೇಂದ್ರಗಳನ್ನಾಗಿ ಮಾರ್ಪಡಿಸಿಬಿಟ್ಟ. ಅವನು ಒಬ್ಬ ಮೀಡಿಯೇಟರ್ ಆದ, ನಮಗೆ ದೇವಾಲಯ ಭಯದ ಕೇಂದ್ರನೂ ಆಗಬಾರ್ದು, ನಮಗೊಬ್ಬ ಮಧ್ಯವರ್ತಿನೂ ಬೇಡ. ಮತ್ತು ಅವನ ಕಂಡೀಷನ್ ಹಾಕಿದ, ನೀನು ಮೇಲ್ವರ್ಗದವನಾಗಿರಬೇಕು, ನೀನು ಜಾಣನಾಗಿರಬೇಕು, ನಿನಗೆ ಎಲ್ಲ ರೀತಿಯ ವೇದ ಆಗಮಗಳು ಗೊತ್ತಿರ್ಬೇಕಂತ ಹೇಳ್ದ. ಸಹಜವಾಗಿ ಕೃಷಿ ಕಾಯಕ ಕೂಲಿ ಮಾಡುವಂಥ ಜನರಿಗೆ ಹೇಳಿದ ಬಸವಣ್ಣ, ನೀನಂಥ ದೇವಾಲಯಕ್ಕೆ ಹೋಗೋದು ಬೇಡ, ಶೋಷಣಾ ಕೇಂದ್ರಕ್ಕೆ ಹೋಗೋದು ಬೇಡ, ಆ ದೇವಾಲಯವನ್ನೇ ನಿನ್ನ ಕೈಯಲ್ಲಿ ಕೊಡ್ತೀನಿ ಅಂತ ಇಷ್ಟಲಿಂಗವನ್ನು ಕೊಟ್ಟ. ಇಷ್ಟಲಿಂಗಕ್ಕೆ ಎಷ್ಟು ಬೆಲೆ ಇತ್ತು ಅಂದರೆ, ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳಲ್ಲಿರುವಂತಹ ಜನ ಕಲ್ಯಾಣಕ್ಕೆ ಬಂದದ್ದು ಕಲ್ಯಾಣ ಕ್ರಾಂತಿಯ ಕಾರಣಕ್ಕಾಗಿ ಅಲ್ಲ, ಇಷ್ಟಲಿಂಗದ ಪರಿಕಲ್ಪನೆಗಾಗಿ. ಇಷ್ಟಲಿಂಗದ ಮೇಲೆ ಚನ್ನಬಸವಣ್ಣ ಮತ್ತು ಅಲ್ಲಮಪ್ರಭು ಬಸವಣ್ಣನವರು 12 ವರ್ಷ ಸಂಶೋಧನೆ ಮಾಡಿ ಆ ಇಷ್ಟಲಿಂಗವನ್ನು ಕೊಟ್ಟರು. ದ ಇಷ್ಟಲಿಂಗ ಎಕ್ಸ್ಟ್ರಾಕ್ಟ್ಸ್ ಯುವರ್ ನೆಗೆಟಿವ್ ಎನರ್ಜಿ. ಆ ಕಾನ್ಸಂಟ್ರೇಷನ್ ಅನ್ನ, ಫೋಕಸ್ ಅನ್ನ ಇಷ್ಟಲಿಂಗದ ಮೇಲೆ ಇವತ್ತು IITಯಲ್ಲಿ ಚರ್ಚೆ ನಡೆದಿದೆ. ಯಾವಾಗ ಜಗತ್ತಿನಲ್ಲಿ ಬಸವಣ್ಣನ ವಿಗ್ರಹವನ್ನ ಅಲ್ಲಿ ಸ್ಥಾಪನೆ ಮಾಡಿದ್ರು, ಆವಾಗ ನಾವು ಬಸವಣ್ಣನನ್ನ ಈಗ ನಮ್ಮ ದೇಶದಿಂದ ಇಂಗ್ಲೆಂಡಿಗೆ ಕಳಿಸಿ ಇಂಗ್ಲೆಂಡ್ನಿಂದ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ. ಇಲ್ಲಿದ್ದಾಗ ಬಸವ ತತ್ವ ಹೇಳಿದ್ರೆ ದಯವಿಟ್ಟು ಕಾಂಟ್ರವರ್ಸಿ ಮಾತಾಡಬೇಡ್ರಿ. ಬ್ರಿಟಿಷ್ ಪಾರ್ಲಿಮೆಂಟ್ನಲ್ಲಿ ಅಪೋಸಿಷನ್ ಲೀಡರ್ಸ್ ಕೇಳ್ತಾರೆ,
What is the reason to establish a statue of a person who belongs to some religion? ಯಾವುದೋ ಒಬ್ಬ ಧರ್ಮಕ್ಕೆ ಸಂಬಂಧಪಟ್ಟ ವ್ಯಕ್ತಿಯ ವಿಗ್ರಹವನ್ನು ನಾವ್ಯಾಕೆ ಇಲ್ಲಿ ಸ್ಥಾಪನೆ ಮಾಡಬೇಕು? ವಾಟ್ ಇಸ್ ದ ರೆಲೆವೆನ್ಸ್? ಆಗ ಪಾರ್ಲಿಮೆಂಟ್ ನಲ್ಲಿ ಚರ್ಚೆ ನಡೀತದೆ. ನೀವ್ಯಾರು ಜಗತ್ತಿನಲ್ಲಿ ಮಹಿಳೆಯರಿಗೆ ಮೀಸಲಾತಿಯನ್ನ ಕೊಟ್ಟಿಲ್ಲ. ಮಹಿಳೆಯರಿಗೆ ಆಧ್ಯಾತ್ಮಿಕ, ಧಾರ್ಮಿಕ, ರಾಜಕೀಯ ಮೀಸಲಾತಿಯನ್ನ ಕೊಟ್ಟವರು ಮೊಟ್ಟ ಮೊದಲು ಬಸವಣ್ಣನವರು. ಹೂ ಇಸ್ ದ ಫಸ್ಟ್ ಲಿಬರೇಟೆಡ್ ವಿಮೆನ್ ಇನ್ ದ ವರ್ಲ್ಡ್ ಅನ್ನುವಂಥ ಎರಡನೇ ಪ್ರಶ್ನೆಯನ್ನು ಕೇಳ್ತಾರೆ. ಅಕ್ಕ ಮಹಾದೇವಿ ಈಸ್ ದ ಫಸ್ಟ್ ಲಿಬರೇಟೆಡ್ ವಿಮೆನ್ ಇನ್ ದ ವರ್ಲ್ಡ್. ಇವತ್ತೆಲ್ಲ ನೀವು ಹೆಣ್ಮಕ್ಳಲ್ಲಿ ಬಂದು ಕೂತಿದ್ದೀರಲ್ಲ, ನೀವೆಲ್ಲ ಅಕ್ಕಂಗಿರಲ್ಲಿ ಬಂದು ಕೂತಿದ್ದೀರಲ್ಲ, ಇದಕ್ಕೆ ಕಾರಣ ಏನಂದ್ರು ಅಕ್ಕನ ತ್ಯಾಗ, ಅಕ್ಕನ ಪರಿಶ್ರಮ, ಅಕ್ಕ ಮಹಾದೇವಿಯ ಕೊಡುಗೆ. ಅಕ್ಕ ಮಹಾದೇವಿಯ ಆಧಾರವಾಗಿ ನೀಲಾಂಬಿಕೆ, ಗಂಗಾಂಬಿಕೆ, ಸೂಳೆ ಸಂಕವ್ವೆ ಎಲ್ಲ ಶರಣರ ಕಾಂಟ್ರಿಬ್ಯೂಷನ್ ಇದ್ರಿಂದ ನಿಮ್ಮ ಮಕ್ಕಳು ಫ್ಯಾನ್ಸಿ ಡ್ರೆಸ್ಗೆ ಎಲ್ಲರೂ ಆಗಿ ಬಂದಿದ್ರು. ಅಲ್ಲಿ ಒಬ್ಬ ಮಗುವನ್ನ ಕೇಳಿದೆ, ನೀನೇನು ಅಂತ. ನಾನು ನೀಲಾಂಬಿಕೆ ಅಂತ. ನೀಲಾಂಬಿಕೆ ಬಗ್ಗೆ ಚನ್ವೀರ್ ಕಣಿವರ್ ಒಂದ್ ಕಡೆ ಹೇಳ್ತಾರೆ, ತುಂಬಿದ ಕೊಡ, ಶಾಂತಿಯ ನಡೆ, ಅದ್ಭುತ ಚೈತನ್ಯ, ದಾಸೋಹದ ಮೂರ್ತಿ. ಬಸವಣ್ಣನವರನ್ನ ಕಲ್ಯಾಣದಿಂದ ಗಡಿಪಾರು ಮಾಡಿದಾಗ ಬಸವಣ್ಣನವ್ರು ಕೇಳ್ತಾರೆ, ಈಗ ನನ್ನ ಜೊತೆಗೆ ಯಾರು ಬರ್ತೀರ? ನೀಲಾಂಬಿಕೆ, ನಾನು ಬಂದ್ಬಿಡ್ತೀನಿ ನಡ್ರಿ. ಇಷ್ಟು ದಿವಸ ಪ್ರಧಾನಿ ಹೆಂಡತಿಯಾಗಿದ್ದೆ, ಸುಖ ಸಂತೋಷ ಅನುಭವಿಸಿದ್ದೀನಿ. ಅನುಭವ ಮಂಟಪದಲ್ಲಿ ನಾನು ದಿವ್ಯ ಚೇತನವಾಗಿ ಮರೆತಿದ್ದೇನೆ, ನಾನು ಬರ್ತೀನಿ ಅಂತ ಹೇಳ್ಬೋದಾಗಿತ್ತು. ನೀಲಾಂಬಿಕೆ ಹೇಳ್ತಾಳೆ, ನಾನು ನಿಮ್ಮ ಜೊತೆಗೆ ಬರಂಗಿಲ್ಲ. ಇಲ್ಲಿ ವಚನಗಳನ್ನು ಉಳಿಸ್ಬೇಕು ಅಂತ ಪ್ರಾಣತ್ಯಾಗ ಮಾಡಿದ ಶರಣರ ಯೋಗಕ್ಷೇಮವನ್ನು ನೋಡ್ಕೊಳ್ತೇನೆ. ಅಲ್ಲಿರುವ ಸಂಗಮ, ಅಲ್ಲಿರದ ಸಂಗಮ ಇಲ್ಲಿರುವನೆ ಅಂತ ಕೇಳ್ತಾನೆ. ನೀವು ಹೋಗ್ರಿ ಹಡಪದಪ್ಪಣ್ಣನವ್ರ ಜೊತೆಗೆ ಅಂತ ಹೇಳ್ತಾನೆ. ಬಸವಣ್ಣ ತನ್ನ ಕೊನೆಯ ದಿನಗಳಲ್ಲಿ ನೀಲಾಂಬಿಕೆಯನ್ನು ನೋಡಬೇಕು ಅಂತ ಬಯಸಿದಾಗ ಸುತಾರಾಮ್ ನೀಲಾಂಬಿಕೆ ಒಪ್ಪೋದಿಲ್ಲ. ಇಲ್ಲಿ ನಮ್ಮನ್ನ ನಂಬಿ 770 ಅಮರಗಣಗಳು, ಲಕ್ಷದ ಮೇಲೆ 96,000 ಶರಣರು ಈ ಕಲ್ಯಾಣ ಕ್ರಾಂತಿಯಲ್ಲಿ ಖಡ್ಗ ಹಿಡಿದು ವಚನಗಳನ್ನ ಉಳಿಸ್ಲಿಕ್ಕೆ ಹೋರಾಡ್ತಾ ಇದ್ದಾರೆ. ಜಗತ್ತಿನ ಯಾವುದೇ ಧಾರ್ಮಿಕ ಕ್ರಾಂತಿಯಲ್ಲಿ ಜನ ಸಾವಿಗೆ ಹೆದರಿ ಕ್ರಾಂತಿಯನ್ನು ಹಿಂದೆ ಸರಿತಾ ಇದ್ರು. ಆದರೆ ಅನುಭವ ಮಂಟಪದಲ್ಲಿ ಚರ್ಚೆ ಆಗ್ತದೆ. ಕಲ್ಯಾಣ ಮಹೋತ್ಸವ ನಡೆದಾಗ, ಜಾತಿಯ ವೈಭವೀಕರಣ ಆದಾಗ ಬಸವಣ್ಣ ಒಂದು ಮಾತು ಕೇಳ್ತಾರೆ, ಇವತ್ತು ಪುರೋಹಿತರು ಈ ನಿಯಮವನ್ನ, ಈ ನಿರ್ಣಯವನ್ನ ಸಹಿಸಂಗಿಲ್ಲ. ಮತ್ತೆ ಮುಂದುವರೆದು ಹೇಳ್ತಾರೆ, ನೀವು ಸಾಯಲು ಸಿದ್ಧರಾಗಿ ಮದುವೆಯನ್ನ ಮಾಡ್ತೀರೋ, ಸಾವಿಗೆ ಹೆದರಿ ಮದುವೆಯನ್ನ ನಿಲ್ಲಿಸ್ತೀರೋ ಅಂತ. ಅವಾಗ ಅಲ್ಲಿದ್ದ ಶರಣರು ಹೇಳ್ತಾರೆ, ಶತಮಾನಗಳವರೆಗೆ ಈ ನಮ್ಮ ತ್ಯಾಗ ಬಲಿದಾನ ಅರ್ಥ ಆಗ್ಬೇಕಾಗಿತ್ತಂದ್ರ ನಾವು ಶರಣರು ಇದು ಅಂತರ್ಜಾತಿ ವಿವಾಹ ಅಲ್ಲ ಅಂತ ಮದುವೆಯಾಗಿ ಪ್ರಾಣತ್ಯಾಗ ಮಾಡಿ ಲಿಂಗಾಯತ ಧರ್ಮದ ಶ್ರೇಷ್ಠತೆಯನ್ನು ಜಗತ್ತಿಗೆ ತಿಳಿಸ್ತೇವೆ ಅಂತ ಹೇಳ್ತಾರೆ. ಯಾರು ನಮ್ಗೆ ಗನ್ ಪಾಯಿಂಟ್ ಇಟ್ಟು ನಿಮ್ಮನ್ನು ಸಾಯ ಹೊಡಿತೀವಿ ಅಂದ್ರೆ ಮೊದಲು ನಾವು ಪಲಾಯನ ಮಾಡಿಬಿಡ್ತೀವಿ. ಪ್ರಾಣಕ್ಕೆ ಹೆದರದ, ಬೆದರಿಕೆಗೆ ಬಗ್ಗದ, ತಮ್ಮ ಇಡೀ ಬದುಕನ್ನ ವಚನ ಸಾಹಿತ್ಯವನ್ನ ಉಳಿಸಲೇಬೇಕು ಅನ್ನೋ ಕಾರಣಕ್ಕಾಗಿ ಕೋಟಿಗಟ್ಟಲೆ ವಚನಗಳಿದ್ದು ಪುರೋಹಿತ ಶಾಹಿಗಳು ಅವನ್ನೆಲ್ಲ ಸುಟ್ಟು ಹಾಕ್ತಾರೆ. ಇವತ್ತು ನಮಗೆ ಲಭ್ಯವಿರುವುದು, ಅಧಿಕೃತವಾಗಿ ಲಭ್ಯ ಇರುವುದು ಕೇವಲ 24ರಿಂದ 28 ಸಾವಿರ ವಚನಗಳು. ಆ 24ರಿಂದ 28 ಸಾವಿರ ವಚನಗಳಲ್ಲಿ ನಮ್ಮ ರಾಜಕೀಯ ಕ್ಷೇತ್ರದ, ನಮ್ಮ ಕೇಂದ್ರ ಸರ್ಕಾರದ 37 ಇಲಾಖೆಗೆ ಸಂಬಂಧಿಸಿದ ಮಾರ್ಗದರ್ಶಕ ಮಾತುಗಳಿವೆ. ಆರೋಗ್ಯ, ರಾಜಕೀಯ, ಆರ್ಥಿಕ ಇಲಾಖೆ, ಡಿಫೆನ್ಸ್, ಸೈನ್ಸ್ ಅಂಡ್ ಟೆಕ್ನಾಲಜಿ, ಮೆಡಿಕಲ್ ಸೈನ್ಸ್, ಯಾವ್ಯಾವ ಮಾತಾಡ್ತೀವಲ್ಲ ಅದೆಲ್ಲ ತಂತ್ರಜ್ಞಾನಗಳನ್ನು 12ನೇ ಶತಮಾನದಲ್ಲಿ ಶರಣರು ಕಟ್ಟಿಕೊಟ್ಟಿದ್ದಾರೆ. ಚನ್ನಬಸವಣ್ಣನವರ ಕರ್ಣಹಸಿಗಿ ಮಾಡರ್ನ್ ಮೆಡಿಸಿನ್ನಿನ ಅನಾಟಮಿಯಾಗಿ ಇವತ್ತು ಜನ ಓದ್ತಾ ಇದ್ದಾರೆ. ಯಾವುದು ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ ನಾವು ಹೇಳ್ತೀವಿ, ಆ ಸೈನ್ಸ್ ಅಂಡ್ ಟೆಕ್ನಾಲಜಿಯನ್ನ ಇಷ್ಟಲಿಂಗದಲ್ಲಿ ಕಂಡುಕೊಂಡಿದ್ದಾರೆ. ನಾವೇನು ವಾಟ್ಸಾಪ್, ಮೊಬೈಲ್, ಇಂಟರ್ನೆಟ್ ಇದನ್ನೆಲ್ಲ ನೋಡ್ತೀವಲ್ಲ, ಇಷ್ಟಲಿಂಗದ ಮೂಲಕ ನಾವು ಜಗತ್ತನ್ನ ನೋಡ್ಬೋದು ಅನ್ನೋದನ್ನ ಆ ಕಾಲದಲ್ಲಿ ಕಂಡಿರುವ. ಇಷ್ಟೆಲ್ಲ ಇದ್ಮೇಲೂ ನಮಗೆ ಸಮಸ್ಯೆ ಇದೆ. ಬಸವ ಜಯಂತಿ ಯಾಕೆ ಆಚರಿಸ್ತೀವಿ? 42 ವರ್ಷದಿಂದ ಬಸವ ಜಯಂತಿನ ಆಚರಣೆ ಮಾಡ್ತೀವಿ. ಜಾತ್ಯತೀತವಾದ ಲಿಂಗಾಯತ ಧರ್ಮ ಅಂತ ಹೇಳಿದ ಮೇಲೇನು ನಾವು ಜಾತಿ ಮಾಡೋದನ್ನ ಬಿಟ್ಟಿದೀವೇನೋ? ಬಿಟ್ಟಿಲ್ಲ. ಇಷ್ಟಲಿಂಗವನ್ನ ಕೊಳ್ಳಲ್ಲಿ ಕಟ್ಕೊಂಡ್ರು ಕೂಡ ದೇವಸ್ಥಾನಗಳಿಗೆ ಹೋಗೋದು ಬಿಟ್ಟಿವೇನೋ? ಬಿಟ್ಟಿಲ್ಲ. ವಿಗ್ರಹ ಆರಾಧನೆಯನ್ನ ಬಿಟ್ಟಿವೇನೋ? ಬಿಟ್ಟಿಲ್ಲ. ಯಾಕೆ ಬಿಟ್ಟಿಲ್ಲ ಅಂತ, ಬಿಡ್ರಿ ಅಂತ ಹೇಳಿದ್ರೆ ಕಾಂಟ್ರವರ್ಸಿ ಅಂತ ಬಿಟ್ಟಿಲ್ಲ, ಬಿಟ್ರೆ ಮನಸ್ಸಿಗೆ ಸಮಾಧಾನ ಆಗೋದಿಲ್ಲ ಅಂತ ಬಿಟ್ಟಿಲ್ಲ. ಅಂದ್ರೆ ಈ ವಿರೋಧಾಭಾಸಗಳು
ಸಕ್ಕರೆ ತಿಂದರೆ ಡಯಾಬಿಟಿಕ್ಸ್ ಜಾಸ್ತಿ ಆಗುತ್ತೆ ಅಂತ ಗೊತ್ತಿದೆ, ಆದರೂ ಹಬ್ಬಕ್ಕೆ ಒಂದು ಹೋಳಿಗೆ ತಿಂದು 2 ಡಯಾಬಿಟಿಕ್ಸ್ ಗುಳಿಗೆ ತಗೊಳ್ತೀನಿ ಅಂದಾನೆ. ನಮ್ಮ ನೇಚರ್ ಏನಾಗಿದೆ ಅಂತಂದ್ರೆ ವಿ ಡೋಂಟ್ ವಾಂಟ್ ಡಯಾಬಿಟಿಕ್ಸ್. ಅಟ್ ದ ಸೇಮ್ ಟೈಮ್ ವಿ ಆರ್ ನಾಟ್ ಇಂಟ್ರೆಸ್ಟೆಡ್ ಟು ಕ್ವಿಟ್ ದ ಸ್ವೀಟ್ಸ್ ಆಲ್ಸೋ. ಸೀನು ಬಿಡಕ್ಕೆ ಮನಸ್ಸಿಲ್ಲ ನಮಗೆ. ಹಾಗೆ ಪರಂಪರಾಗತವಾಗಿ ನಂಬಿರುವ ಮೂಢನಂಬಿಕೆಗಳನ್ನು ಇಟ್ಟುಕೊಂಡು ನಾನು ಬಸವಣ್ಣನ ಹೆಸರು ಹೇಳ್ತೀನಿ, ಬಸವ ತತ್ವವನ್ನು ಹೇಳ್ತೀನಿ. ಯಾರಾದರೂ ಖಾರವಾಗಿರುವ ವಚನಗಳನ್ನು ಕೋಟ್ ಮಾಡಿದ್ರೆ ಸ್ವಲ್ಪ ಸಾಫ್ಟ್ ಇರೋ ವಚನ ಹೇಳ್ರಿ ಸರ್, ನಮ್ಮ ಮಂದಿ ಬಹಳ ಸೂಕ್ಷ್ಮದಾರ ಅಂತ ಹೇಳ್ತಾರೆ. ಅಲ್ಲ ಯಾವುದಕ್ಕಾಗಿ ನಮ್ಮ ಶರಣರು ಪ್ರಾಣವನ್ನ ತ್ಯಾಗ ಮಾಡಿದ್ರು ಹೌಸ್ನಲ್ಲಿ ಚರ್ಚೆ ಮಾಡಿ ಪಾರ್ಲಿಮೆಂಟ್ನಲ್ಲಿ. ಆ ಪಾರ್ಲಿಮೆಂಟ್ನಲ್ಲಿ ಹೆಂಗೆ ಪ್ರೊಸೀಡಿಂಗ್ಸ್ ನಡೀತಿತ್ತು ಅನ್ನೋದನ್ನ ನಮ್ಮ ದೇಶದ ಅಂದಿನ ಗೃಹ ಮಂತ್ರಿಗಳಾಗಿದ್ದ ಶಿವರಾಜ್ ಪಾಟೀಲ್ರು ಇಂಗ್ಲೆಂಡಿನ ಪಾರ್ಲಿಮೆಂಟ್ನಲ್ಲಿ ಹೋಗಿ ಡಿಬೇಟ್ ಮಾಡ್ತಾರೆ, ಹೆಂಗೆ ಇದು ರೆಲೆವೆಂಟ್ ಆಗಿತ್ತು. ಆಗ ಇಂಗ್ಲೆಂಡ್ನಲ್ಲಿ ಎಲ್ಲರೂ ಎದ್ದು ನಿಂತು ಚಪ್ಪಾಳೆಯನ್ನು ತಟ್ತಾರೆ, ಬಸವಣ್ಣ ಈಸ್ ದ ರಿಯಲ್ ಡೆಮೊಕ್ರೆಟಿಕ್ ಹೀರೋ ಆಫ್ ದ ವರ್ಲ್ಡ್ ಅಂತ ಹೇಳ್ತಾರೆ. ಅಂದ್ರೆ ಇಡೀ ಜಗತ್ತಿನಲ್ಲಿ ಡೆಮೊಕ್ರೆಟಿಕ್ ಇತಿಹಾಸವನ್ನು ಕೊಟ್ಟವರು ಭಾರತೀಯರು. ಇನ್ನೂ ವಿಚಿತ್ರವಾಗಿ ಅಂದರೆ ಕರ್ನಾಟಕದವರು. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗೋದಾದ್ರೆ ಕನ್ನಡದವರು. ನಮ್ಮ ನೆಲದ ಮನುಷ್ಯ ಇವತ್ತು ಜಗತ್ತಿನ ಗಮನವನ್ನು ಸೆಳೆದಿದ್ದಾನೆ. ಅದಕ್ಕೆ ದಯವಿಟ್ಟು ನಿಮ್ಮ ಬಸವ ಸಮಿತಿ ಎಲ್ಲ ಬಸವ ಮನಸ್ಸುಗಳಿಗೆ ಹೇಳ್ತೀನಿ, ಯಾವುದೇ ಭೀತಿ ಬೇಡ, ಭಯ ಬೇಡ. ಸತ್ಯವನ್ನು ಹೇಳಲಿಕ್ಕೆ ಕಾಂಟ್ರಡಿಕ್ಷನ್ ಅಲ್ಲ. ಭೂಮಿ ಸೂರ್ಯನ ಸುತ್ತಲೂ ಸುತ್ತುತ್ತದೆ ಅಂತ ಹೇಳಿದ ಗೆಲಿಲಿಯನ್ನ ಹೌಸ್ ಅರೆಸ್ಟ್ ಮಾಡಿ ಕೆಥೋಲಿಕ್ ಕ್ರಿಶ್ಚಿಯನ್ಸು 20 ವರ್ಷ ಜೈಲಿನಲ್ಲಿರ್ತಾರೆ. ಸತ್ಯವನ್ನು ಹೇಳಿದವರಿಗೆ ಶಿಕ್ಷೆ ಯಾವಾಗಲೂ ಇದೆ. ಅದೇ ಸತ್ಯವನ್ನು ಪ್ರತಿಪಾದನೆ ಮಾಡಿ ಜಾತ್ಯತೀತ ವಾತಾವರಣವನ್ನು ಕಲ್ಪಿಸಿದ ಬಸವಣ್ಣನಿಗೆ ಬಿಜ್ಜಳ ಪುರೋಹಿತರ ಮಾತುಗಳನ್ನು ಕೇಳಿ ಒಬ್ಬ ಪ್ರಧಾನಿಯನ್ನ ಗಡಿಪಾರು ಮಾಡ್ತಾರೆ. ಮತ್ತು ನಾವು ಪ್ರಧಾನಿನೂ ಅಲ್ಲ, ವಿಜ್ಞಾನಿಗಳಲ್ಲ, ಸಾಮಾನ್ಯ ಜನ. ನಮಗೆ ಯಾರೇನು ಮಾಡ್ತಾರ್ರಿ? ಸತ್ಯವನ್ನು ಹೇಳಿದ್ರೆ, ಸತ್ಯವನ್ನು ನುಡಿದ್ರೆ ಹೆದರಕ ಕಸ್ಕೊಳಕ ನಮ್ಮ ಹತ್ರ ಏನಿದೆ? ಒಂದು ಮನೆ ಇದೆ, ಒಂದು ಉದ್ಯೋಗ ಇದೆ, ಇದು ಬಿಟ್ಟರೆ ಇನ್ನೇನಿದೆ? ಭಾಳ ಹೆದರಿದ್ರೆ ಒಂದು ಪ್ರಾಣ ಇದೆ. ಅರೆ ಯಾರಾದರೂ ಪ್ರಾಣ ತೆಗಿತಾರ ಅನ್ನೋ ಕಾರಣಕ್ಕೆ ಸುಳ್ಳನ್ನ ಹೇಳಿ, ಸುಳ್ಳನ್ನ ಪೋಷಣೆ ಮಾಡಿ ನಾನು ಕಾಂಟ್ರವರ್ಸಿ ಆಗಾಕ ಒಲ್ಲೆ ಅಂತ ಹೇಡಿಗಳ ಹಾಗೆ ಬದುಕುವುದಕ್ಕಿಂತಲೂ 4 ದಿನ ಸೈ ಎನಿಸಿಕೊಂಡು ಬದುಕುವವನಾಗೆ, ಬಸವ ತತ್ವದ ಹಾಗೆ, ಶರಣರ ಹಾಗೆ ಬದುಕುವ ಆಶಯವನ್ನು ನಾವು ರೂಪಿಸಿಕೊಳ್ಬೇಕು. ಆಗಲೇ ಡಾಕ್ಟರ್ ಮಂಜುನಾಥ್ ಅವರು ಒಂದು ಮಾತನ್ನು ಹೇಳಿದರು, ನಮಗೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಬಗ್ಗೆ ಎಷ್ಟು ಕಷ್ಟ ಆಗ್ತಾ ಇದೆ. ನಾನು ಕಳೆದ 2.5 ವರ್ಷಗಳಿಂದ ನೀವು FM ರೇಡಿಯೋ ಕೇಳ್ತಾ ಇದ್ರೆ 92.7 ಬಿಗ್ FM ನಲ್ಲಿ 2 ವರ್ಷದಿಂದ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಬಗ್ಗೆ ದಿನ ರಾತ್ರಿ 9 ಗಂಟೆಯಿಂದ 10 ಗಂಟೆವರೆಗೆ ಮಾತಾಡ್ತೀನಿ. ನಾನು ಅವರಿಗೆ ಕೇಳಿದೆ, FM-ನವ್ರಿಗೆ, ಸಾಕು ಮಾಡ್ರಿ ಮಾರ 2 ವರ್ಷ ಆಯ್ತು ಅಂತ. ಸರ್ ನೀವು ಮಾತಾಡೋದು ಸಾಕಾದ್ರೆ ನಡೆಯಲ್ಲ ರೀ, ಸ್ಟ್ರೆಸ್ ಮಾಡ್ಕೊಳ್ಳೋರ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತದೆ. ಅದು ನಾ ಹೇಳಿದೆ, ಅವ್ರ ಸ್ಟ್ರೆಸ್ ಸಲುವಾಗಿ ನಾನು ದಿನ ಸ್ಟ್ರೆಸ್ ಮಾಡಿಕೊಂಡು ಎಷ್ಟೊತ್ತು ಮಾತಾಡ್ಬೇಕು ಮಾರಾಯ? ಇಲ್ಲ ಸರ್, ನಿಮಗೆ ಸ್ಟ್ರೆಸ್ ಆದರೂ ಚಿಂತೆ ಇಲ್ಲ, ಬೇರೆಯವ್ರಿಗೆ ಸ್ಟ್ರೆಸ್ ರಿಲೀಫ್ ಮಾಡೋ ಮಾತುಗಳನ್ನು ನೀವು ಆಡಬೇಕು. ನಮಗೆ ಉಪನ್ಯಾಸಕರು ಹೇಳ್ತಾರೆ, ನಾನು ಹೇಳಿದೆ, ಇಲ್ಲ ಸರ್ ನನಗೆ ಯಾಕೋ ಹೆಲ್ತ್ ಸರಿ ಇಲ್ಲ. ಇಲ್ಲ ಸರ್ ನೀವು ಅಷ್ಟೊತ್ತಿಗೆ ಆರಾಮಾಗ್ರಿ ಅಂತ. ಎದ್ರ ಸಲುವಾಗಿ? ಕಾರ್ಯಕ್ರಮಕ್ಕೆ ತಪ್ಪಿಸ್ಬಾರ್ದು ಅಂತ. ನನಗೆ ಸ್ಟ್ರೆಸ್ ಆದ್ರೆ ಸಂಬಂಧ ಇಲ್ಲ, ನನ್ನ ಹೆಲ್ತ್ ಕೆಟ್ಟರೆ ಸಂಬಂಧ ಇಲ್ಲ. ನಮ್ಮ ಪ್ರೋಗ್ರಾಮ್ ಡಿಸಾಲ್ವ್ ಆಗಬಾರ್ದು, ಕಾರ್ಯಕ್ರಮ ಕೆಡಬಾರ್ದು. ಯಾರು ಬಸವ ತತ್ವದಲ್ಲಿ ನಂಬಿಕೆ ಇಟ್ಟಿರ್ತಾರೆ ಅವ್ರಿಗೆ ಆ ಬದ್ಧತೆ ಇರ್ತದೆ, ಅವ್ರಿಗೆ ಆ ಕಾನ್ಫಿಡೆನ್ಸ್ ಇರ್ತದೆ. ಪದ ಕುಸಿಯೇ ನೆಲವಿಹುದು ಮಂಕುತಿಮ್ಮ. ಸ್ಟೇಜ್ ಕೊಲ್ಯಾಪ್ಸ್ ಆದ್ರೇನ್ರಿ, ನಮಗೆ ನೆಲ ಇರ್ತದೆ. ಹಾಗೆ ಬಸವಣ್ಣನ ತತ್ವ ವಚನಗಳ ಬಗ್ಗೆ ನೀವು ಮಕ್ಕಳ ಜೊತೆ ನೃತ್ಯ ಮಾಡಿಸಿದ್ರಿ. ಮಕ್ಕಳು ಆರಂಭದಲ್ಲಿ ಮುದ್ದಾಗಿ ವಚನಗಳನ್ನು ಹೇಳಿದರು. ಆದ್ರೆ ಒಂದು ಸಲ ಆ ವಚನದ ಭಾವಾರ್ಥ ನಿಮ್ಮ ತಲೆಯಲ್ಲಿ ಹೋಗಿ ನೀವು ಅದನ್ನು ಮಕ್ಕಳ ತಲೆಯಲ್ಲಿ ತುಂಬಿದ್ರೆ ಇವತ್ತು ಬಹುಸಂಖ್ಯಾತ ಅನಿಷ್ಟಗಳು ನಮ್ಮಿಂದ ದೂರ ಆಗ್ತವೆ. ನನಗೆ ಬಹಳ ಖುಷಿ ಏನಂತಂದ್ರೆ, ಪ್ರಶಸ್ತಿ ಕೊಡೋ ವಿಷಯದಲ್ಲೂ ಕೂಡ HAL ಬಸವ ಸಮಿತಿಯವರು ಬಹಳ ಜಾತ್ಯತೀತರದಿರಿ, ಒಳ್ಳೆಯವರದಿರಿ ಅಂತ ಗೊತ್ತ ಹೆಂಗಾಯ್ತಂದ್ರೆ, ಮಂಜುನಾಥ್ ಡಾಕ್ಟರ್ ನೀವು ಆಯ್ಕೆ ಮಾಡ್ಕೊಂಡೇ ಗೊತ್ತಾಯ್ತು, ಯು ಆರ್ ವೆರಿ ಸೆಕ್ಯುಲರ್. ಡಾಕ್ಟರ್ ಮಂಜುನಾಥ್ ಅವರ ಜಾತಿಯನ್ನು ನೋಡಲಿಲ್ಲ, ಡಾಕ್ಟರ್ ಮಂಜುನಾಥ್ ಅವರ ಹೃದಯವನ್ನು ನೋಡುವಂತ ಹೃದಯವಂತಿಕೆ ನಿಮಗಿದೆಯಲ್ಲ, ಅದು ನನಗೆ ಬಹಳ ಸಂತೋಷವನ್ನು ಕೊಡ್ತು. ಅದಕ್ಕೆ ನಾನು ಕೇಳಿದೆ, ಈ ಸಲ ಪ್ರಶಸ್ತಿ ಯಾರಿಗೆ ಕೊಡ್ತೀನಿ? ಯಾಕಂದ್ರೆ ಒಂದು ಕಾರ್ಯಕ್ರಮಕ್ಕೆ ಬರ್ಬೇಕಾದ್ರೆ ಇಡೀ ಆ ಕಾರ್ಯಕ್ರಮ ನಡೆಸುವವರ ಬದ್ಧತೆ ಮತ್ತು ಸ್ವರೂಪ ಇಲ್ಲಿ ಬರೋರಿಗೆ ಗೊತ್ತಿರಬೇಕು. ಬಂದ್ಮೇಲೆ ನಾವೇನೋ ಮಾತಾಡೋದು, ಪಾಪ ಕರೆಸಿದವ್ರಿಗೆ ಅವಮಾನ ಆಗೋದು, ನೀವು ಬಹಳ ಕಾಂಟ್ರವರ್ಸಿ ಮಾತಾಡಿದ್ರಿ ಸರ್, ನಿಮ್ಮನ್ನು ಯಾಕರ ಕರೆದೆ ಅನ್ನೋಂಗೆ ಆಗಬಾರ್ದು. ಅದಕ್ಕೆ ಬಹಳ ದೊಡ್ಡ ಪಾಪ್ಯುಲರ್ ಜೋಕ್ ಇದೆ. ಒಬ್ಬ ವ್ಯಕ್ತಿ ಸುಮಾರು ಹೊತ್ತು ಭಾಷಣ ಮಾಡ್ತಾ ಇದ್ದ, ಎಲ್ಲ ಅಪ್ರಿಯವಾದ ಮಾತುಗಳನ್ನೇ ಆಡ್ತಾ ಇದ್ದ. ಒಬ್ಬ ಎದ್ದು ನಿಂತು ಕಲ್ಲು ಹಿಡ್ಕೊಂಡು ಆ ಕಡೆ ಈ ಕಡೆ ತಿರುಗಾಡಕ್ಕೆ ಶುರು ಮಾಡ್ದ. ಭಾಷಣಕಾರಿಗೆ ಗೊತ್ತಾಯ್ತು, ಓ ನಾನೇನೋ ಕೆಟ್ಟದಾಗ ಮಾತಾಡಿದ್ದೀನಿ, ಇವ್ನು ಕಲ್ಲೋಗಿ ಏನು ಕಾಣ್ತಾನ ಅಂತ. ಯಾಕಪ್ಪ ಕಲ್ಲು ಯಾಕೆ ಹಿಡಿದಿ ಅಂತ ಕೇಳ್ದ.
ಇಲ್ಲ ನಿಮಗೇನು ಒಗೆಲ್ಲ ಸರ್, ನಿಮ್ಮನ್ನು ಕರ್ಕೊಂಡ್ಬಂದವ್ನು ಹುಡುಗತ್ತೆ ಅವ್ನು ಸಿಕ್ಕ ಅವ್ನು ಹೋಗಿದ್ದೀನಿ. ಅಂದ್ರೆ ಈ ಆರ್ಗನೈಸರ್ಸ್ ಪರಿಸ್ಥಿತಿ ಹೆಂಗಾಗ್ತದೆ ಅಂದ್ರೆ ಪಾಪ ಈ ಕರ್ಕೊಂಡ್ಬಂದಿರ್ತೀನಿ, ಇವ್ನು ಏನಾರ ಭಾಳ ಚೆನ್ನಾಗಿ ನಾನು ಪ್ರಮೋಟ್ ಮಾಡಿರ್ತೀನಿ, ಏನಾರ ಎಡವಟ್ ಮಾಡಿಬಿಟ್ರೆ ಹೆಂಗಪ್ಪ ಅನ್ನುವಂಥ ಆತಂಕದ ವಾತಾವರಣ ಇವತ್ತು ಯಾಕೆ ಸೃಷ್ಟಿಯಾಗಿದೆ ಅಂದರೆ ಬಿಕಾಸ್ ಆಫ್ ದಿಸ್ ಸೋಷಿಯಲ್ ಮೀಡಿಯಾ, ಬಿಕಾಸ್ ಆಫ್ ದಿಸ್ ವಾಟ್ಸಪ್ ಯೂನಿವರ್ಸಿಟಿ. ಒಂದು ಸುಳ್ಳನ್ನು ಮುಂಜಾನೆ ಹರಿಬಿಡ್ತಾರೆ, ನನಗೇನೋ ಒಂದು ಪ್ರಶಸ್ತಿ ಬಂದಿರ್ತದೆ, ಒಂದು ಹಾರ ಹೂವು ಚಿತ್ರ ಹಾಕಿ ವಾಟ್ಸಪ್ನಲ್ಲಿ ಕಳಿಸ್ತಾರೆ. ಆಮೇಲೆ ಅವನ ಪಾಪ ಅವಸರದಲ್ಲಿ ಆಫೀಸ್ ಹೋಗೋ ಟೈಮ್ ಇರುತ್ತೆ, ನೋಡಿರಂಗಿಲ್ಲ, ಅಯ್ಯೋ ಪಾಪ ಸುದ್ದಿ ಅಪ್ಪರು ಹೋದ್ರ ಅಂತ ರಿಪ್ ಅಂತ ಹಾಕ್ತಾನೆ. ಅದನ್ನ ಇನ್ನೊಬ್ಬ ನೋಡ್ತಾನೆ. ನಾನು ಮನೆಯಲ್ಲಿ ಹೊರಗೆ ಬರೋದ್ರೊಳಗೆ 10,000 ಮಂದಿಗೆ ಆ ರಿಪ್ ಸಂದೇಶ ಹೋಗಿತ್ತು. ಆಮೇಲೆ ನಾನು ಎದುರಿಗೆ ಬಂದ್ಮೇಲೆ ಅಯ್ಯೋ ಸರ್ ನೀವಿನ್ನೂ ಸತ್ತಿಲ್ಲನ್ರಿ ಅಂತೀವಿ. ಬೆಳಗ್ಗೆ ಯಾವುದೋ ಪ್ರಶಸ್ತಿ ಬಂದಿದ್ದಕ್ಕೆ ಒಬ್ಬನು ಹೂವಿನ ಹಾರ ಕೆಳಗಿಟ್ಟಿದ್ದ. ಇವ್ರಿಗೆ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ವಾಟ್ಸಾಪ್ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ಗೆ ಅಂದರೆ ಅದನ್ನು ನೋಡುವಷ್ಟು ಪೇಷನ್ಸ್ ಇಲ್ಲ. ಆಮೇಲೆ ಅವರು ಆಗಲೇ ಹೋಗಿದ್ದಾರೆ. ಭಾಳ ವಿಷಾದನೀಯ ಸಂಗತಿ ಅಂತಂದ್ರೆ ಗೊತ್ತಾಗಲ್ಲ, ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಂತ. ಅಂದ್ರೆ ಅವ್ನು ಮತ್ತೆ ವರ್ಷದುದ್ದಕ್ಕೂ ಸಾಯ್ತಾನೇ ಇರಬೇಕು ಅನ್ನೋಂಥ ಭಾವ. ಅಂದರೆ ನಮ್ಮ ದೇಹ, ನಮ್ಮ ಮನಸ್ಸು, ಅದರ ಮೇಲೆ ಒಂದು ಆಲೋಚನೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಒಬ್ಬ ಪ್ರಧಾನಿಯಾಗಿ ಎಲ್ಲ ವರ್ಗದ ಜನರನ್ನು ಕಟ್ಕೊಂಡು ಎನಿಸೆಂದಡೆ ನಾ ಧೃತಿಗೆಡನಯ್ಯ, ಎಲುದೋರಿದಡೆ ನರ ಹರಿದಡೆ, ಕರುಳು ಕುಪ್ಪಳಿಸಿದಡೆ ನಾ ಧೃತಿಗೆಡನಯ್ಯ, ಶಿರ ಹರಿದು ಅಟ್ಟೆ ನೆಲಕ್ಕೆ ಬಿದ್ದಡೆ, ನಾಲಿಗೆ ಕೂಡಲ ಸಂಗ ಶರಣನೆತ್ತಿದೆಯ್ಯ. ಬಸವಣ್ಣ ಹೇಳ್ತಾರೆ, ಯಾರಾದರೂ ನನ್ನನ್ನು ಧೃತಿಗೆಡಿಸಲಿಕ್ಕೆ ಕೆಟ್ಟ ಶಬ್ದಗಳಿಂದ ಬೈದರೆ ನಾನು ಅದಕ್ಕೆ ಹೆದರಂಗಿಲ್ಲ. ನನ್ನ ಎಲುಬುಗಳನ್ನು ಮುರಿದು ನರಗಳನ್ನು ಹರಿದು ಕರುಳನ್ನು ಕಿತ್ತಿ ನೆಲಕ್ಕೆ ಬಿಸಾಕಿದ್ರು ನಾನು ಧೃತಿಗೆಡನಯ್ಯ. ಬಹುಶಃ ನಾವು ಎಷ್ಟು ಮಂದಿ ಈ ವಚನ ಓದಿವೋ ಎಲ್ಲೋ ಗೊತ್ತಿಲ್ಲ. ಬರೀ ಇವನಾರವ ಎಂದೆನಿಸದರೆಯ, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು. ಯಾಕಂದ್ರೆ ತಂದೆ ತಾಯಿ ವೃದ್ಧಾಶ್ರಮದಲ್ಲಿದ್ದಾರೆ, ಮಕ್ಕಳು ಇಂಟರ್ನ್ಯಾಷನಲ್ ಸ್ಕೂಲ್ ಅದಾರೆ, ಜೊತೆಗಿರೋರನ್ನ ಮಾತಾಡ್ಸಂಗಿಲ್ಲ. ಅದಕ್ಕೆ ನಾವು ಹೇಳೋ ವಚನ ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ. ಮನೆಯಾಗಿದ್ದವ್ರನ್ನೆಲ್ಲ ಓಡಿಸಿದ್ರೆ ಕೂಡಲ ಸಂಗಮ ಬಿಟ್ಟು ನಿಮ್ಗೆ ಗತಿಯಾಗಿರುತ್ತೆ. ಬೆಳಿಗ್ಗೆ ಎದ್ದ ಕೂಡಲೇ ಅದೇ ವಚನನೇ ಹೇಳ್ಬೇಕು ನಾವು. ಆ ವಚನ ಹೇಳೋ ಮುಂದೆ ನೀವು ಕೇಳ್ಕೊಳಂಗಿಲ್ಲ, ನನ್ನ ಸುತ್ತಲಿದ್ದವ್ರು ಎಲ್ಲೋದ್ರು. ಅದಕ್ಕೆ ಹೇಳ್ತಾನ, ತತ್ವನಿಷ್ಠರಿಗೆ, ಪ್ರಾಮಾಣಿಕರಿಗೆ ಎದೆಯ ಎಲುಬನ್ನು ಮುರಿದು ಹಾಕಿದರು, ನರಗಳನ್ನು ಕಿತ್ತಿ ಹಾಕಿದರು, ಕರುಳನ್ನು ಕೆತ್ತಿ ಬಿಸಾಕಿದ್ರು ಕೂಡ ಧೃತಿಗೆಡದೆ ಶಿರಹರಿದು ಅಟ್ಟೆ ನೆಲಕ್ಕೆ ಬಿದ್ದಡೆ, ರುಂಡ ಕತ್ತರಿಸ್ತಾರೆ, ನನ್ನ ದೇಹ ಬಿದ್ದು ಒದ್ದಾಡ್ತದೆ. ಆ ಸಂದರ್ಭದಲ್ಲೂ ಕೂಡ ನಾಲಗೆ ಕೂಡಲ ಸಂಘ ಶರಣೆನ್ನೆತ್ತಿದೆಯ. ಇದು ಬಸವ ತತ್ವದ ನಿಜವಾದ ಶಕ್ತಿ, ವಚನಕಾರರ ನಿಜವಾದ ಶಕ್ತಿ. ಎಳೆಹೂಟೆ ಶಿಕ್ಷೆ ಕೊಡ್ತಾರೆ, ಕಣ್ಣನ್ನು ಕೀಳ್ತಾರೆ, ಆನೆ ಕಾಲಿಗೆ ಹಚ್ಚಿ ಎಳಿಸ್ತಾರೆ, ಎಲ್ಲ ಶರಣರನ್ನು ನಿಲ್ಲಿಸ್ತಾರೆ. ನೋಡಪ್ಪ, ನೀವು ವಚನದ ಕಟ್ಟುಗಳನ್ನು ಸುಡದೆ ಹೋದರೆ ನಿಮ್ಗೆ ಈ ಶಿಕ್ಷೆ ಕೊಡ್ತೀವಿ. ಅವರು ಆಗಲೇ ತಮ್ಮ ಬಂಧುಗಳ ಜೊತೆಗೆ, ಸ್ನೇಹಿತರ ಜೊತೆಗೆ ಜೋಳಿಗೆಯಲ್ಲಿ ವಚನ ಕಟ್ಟುಗಳನ್ನು ಸಾಗಾಕಿ ಹೇಳ್ತಾರೆ, ಅವ್ರಿಗೆ ಕೀಳಿಸ್ತೀಯಾ ನನ್ನ ಕೀಳಿಸು, ನನ್ನ ಕೊಲ್ತೀಯಾ ನನ್ನ ಕೊಲ್ಲು. ವಚನಗಳನ್ನು ಮಾತ್ರ ಕೊಡೋದಿಲ್ಲ. ನನಗೊಂದೊಂದು ಸಲ ಅನ್ನಿಸ್ತದೆ, ಶರಣರು ಅಷ್ಟು ಕಷ್ಟಪಟ್ಟು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿ ನಮಗೆ ವಚನಗಳನ್ನು ಯಾಕೆ ಕೊಡಬೇಕಾಗಿತ್ತು? ದೇವಾಲಯ ಸಂಸ್ಕೃತಿಯನ್ನು ನಿರಾಕರಣೆ ಮಾಡಿ ದೇಹಾಲಯ ಸಂಸ್ಕೃತಿಯನ್ನು ಕಳಿಸಿ ನಮ್ಮ ಕೈಗೆ ಇಷ್ಟಲಿಂಗವನ್ನು ಯಾಕೆ ಕೊಡಬೇಕಾಗಿತ್ತು? ಒಲ್ಲೆನೆಂಬುದು ವೈರಾಗ್ಯ, ಒಲಿಯನೆಂಬುದು ಕಾಯಗುಣ. ಒಲ್ಲೆನೆಂಬುದು ವೈರಾಗ್ಯ, ಒಲಿಯನೆಂಬುದು ಕಾಯಗುಣ. ಆವ ಪದಾರ್ಥವಾದಡೇನು, ಆವ ಪದಾರ್ಥವಾದವೇನು ತನ್ನಿದ್ದೆಡೆಗೆ ಬಂದುದ ಲಿಂಗಾರ್ಪಿತವ ಮಾಡಿ ಭೋಗಿಸುವುದೇ ಆಚಾರ. ಸ್ಟ್ರೆಸ್ ಮ್ಯಾನೇಜ್ಮೆಂಟ್ಗೆ ಬಹಳ ಪೂರಕವಾಗಿರುವಂಥ ವಚನ. ನನಗೆ ಬೇಕು ನನಗೆ ಬೇಕು ನನಗೆ ಬೇಕು ಅಂತ ನೀವು ಪಡ್ಕೊಳ್ತೀರಿ, ನನಗೆ ಬೇಕು ಅಂತ ಆಸ್ತಿ ಗಳಿಸ್ತೀರಿ, ನನಗೆ ಬೇಕು ಅಂತ ಪ್ರಶಸ್ತಿ ಗಳಿಸ್ತೀರಿ, ನನಗೆ ಬೇಕು ಅಂತ ಪುರಸ್ಕಾರಗಳನ್ನು ಬಳಸ್ತೀರಿ. ಅದು ಉಪಯೋಗ ಆಗೋದಿಲ್ಲ. ಒಲಿವೆನೆಂಬುದು ಕಾಯಗುಣ, ಒಲ್ಲೆನೆಂಬುದು ವೈರಾಗ್ಯ. ನೀವು ಒಲ್ಲೆನೂ ಅನ್ಬಾರ್ದು. ನೋಡ್ರಿ ಎಷ್ಟು ಚಂದ ಹೇಳ್ತಾರೆ ಬಸವಣ್ಣ, ನೀವು ಒಲ್ಲೆನೂ ಅನ್ಬಾರ್ದು. ನನಗೆ ಒಲ್ಲೆನಂದ್ರೆ ವೈರಾಗ್ಯ, ಅದು ಒಲಿಲಿ ಅಂದ್ರೆ ಕಾಯಗುಣ. ಒಲ್ಲೆನೂ ಅನ್ಬಾಡ್ರಿ, ಬೇಕೂನು ಅನ್ಬಾಡ್ರಿ. ಆವ ಪದಾರ್ಥವಾದಡೇನು, ಆವ ಪದಾರ್ಥವಾದವೇನು ತನ್ನಿದ್ದಡೆಗೆ ಬಂದುದ. ನನ್ನ ಕಡೆ ಏನು ಬರುತ್ತಲ್ಲ ಅವಕಾಶ ಬರುತ್ತಲ್ಲ, ಆ ಅವಕಾಶವನ್ನು ನಾನು ಬಳಸ್ಕೋಬೇಕು. ಲಿಂಗಾರ್ಪಿತವ ಮಾಡಿ. ಲಿಂಗಾರ್ಪಿತ ಅಂದ್ರೆ ವಿತ್ ಎ ಸ್ಯಾಕ್ರಿಫೈಸ್ ಆಟಿಟ್ಯೂಡ್, ವಿತ್ ದಾಸೋಹ ಅಪ್ರೋಚ್. ಭೋಗಿಸುವುದೇ ಆಚಾರ. ಯು ಎಂಜಾಯ್. ಇತರರ ಕಷ್ಟಗಳಿಗೆ ಭಾಗಿಯಾಗಿ ನೀನು ಎಂಜಾಯ್ ಮಾಡಿದ್ರೆ
ಕೂಡಲ ಸಂಗಮ ದೇವನೊಲಿಸ ಬಂದ ಪ್ರಸಾದ ಕಾಯವ ಕೆಡಿಸಲಾಗದು. ಕೊನೆಗೆ ಹೇಳ್ತಾನ, ನೀ ಏನ್ ಮಾಡಬಾರ್ದು ಅಂದ್ರೆ ಯಾವುದೇ ಕಾರಣಕ್ಕೂ ನಿನ್ನ ದೇಹ ಕೆಡಬಾರದು, ನಿನ್ನ ಮನಸ್ಸು ಕೆಡಬಾರದು ಅನ್ನುವಂತಹ ಮಾತುಗಳ ಮೂಲಕ ಸಾವಿರಾರು ವಚನಗಳನ್ನು ನಮಗೆ ಶರಣರು ಕೊಟ್ಟು ಹೋಗಿದ್ದಾರೆ. ಬಹಳ ಇವತ್ತು ಅನೇಕ ಸಂಘಟನೆಗಳದಾವ ಕರ್ನಾಟಕದಲ್ಲಿ. ಆದರೆ HALನವರು ಎಷ್ಟು ನೀಟಾಗಿ ಮೊದಲೇ ನೀವು ವಿಮಾನವನ್ನ ತಯಾರು ಮಾಡೋರು, ಹೆಲಿಕಾಪ್ಟರ್ಗಳನ್ನು ತಯಾರು ಮಾಡೋರು, ಅದಕ್ಕೆ ಅವೆಷ್ಟು ರಿಸ್ಕಿ ಅಂದ್ರೆ ನೆಲದ ಮೇಲೆ ನಡೆಯುವ ಮುಂದೆ ನಾವು ಪಕ್ಕಕ್ಕೆ ಸೈಡ್ ಹಚ್ಬೋದು ಗಾಡಿ ಏನಾರ ಆದ್ರೆ. ನಾ ಎಷ್ಟೋ ಸಲ ವಿಮಾನದಲ್ಲಿ ಪ್ರಯಾಣ ಮಾಡ್ಬೇಕಾದ್ರೆ ಅಂತಿರ್ತೀನಿ, ನಮ್ಮ ಕಾರು ಬಸ್ಸು ಕೆಟ್ಟರೆ ಸೈಡ್ ಹಚ್ತೀವಪ್ಪ, ಈ ಹೆಲಿಕಾಪ್ಟರ್ ವಿಮಾನ ಕೆಟ್ಟರೆ ಕಥೆನೇ ಮುಗಿದೋಯ್ತು, ನಮ್ಮನ್ನು ಸೈಡಿಗೆ ನಮ್ಮನ್ನು ಹಚ್ತಾರ ಅವರು. ಅಂತಹ ಒಂದು ಜವಾಬ್ದಾರಿಯುತ ಕಾರ್ಖಾನೆಯಲ್ಲಿ ಕೆಲಸ ಮಾಡುವಂತ ನಿಮ್ಮ ಮನಸ್ಸು, ನಿಮ್ಮ ಆಲೋಚನೆ ಅದ್ಭುತವಾಗಿದೆ ಅನ್ನೋದನ್ನ ನೀವು ನಿಮ್ಮ ಕಾರ್ಯಕ್ರಮದ ಸ್ವರೂಪದ ಮೂಲಕ ಸಾಬೀತು ಮಾಡಿದಿರಿ. ನಾನು ಅನ್ಕೊಂಡಿರೋ ಹಾಗೆ 1:32 ಆಯಿತು. ಖಂಡಿತವಾಗಿ ಲಂಚ್ ಟೈಮ್ ಆಯಿತು. ನಮಗೆ ಹಸಿದವನಿಗೆ ಮಾತುಗಳು ಇಷ್ಟವಾಗೋದಿಲ್ಲ, ಹಾಡುಗಳ ಮಧ್ಯೆ ಮಾತು ರಸಭಂಗವಾಗ್ತದೆ ಅನ್ನೋ ಹಾಗೆ ಆ ಮಾತುಗಳಿಗೆ ವಿರಾಮವನ್ನು ಕೊಟ್ಟು ನಿಮ್ಮ HALನಂತಹ ಪ್ರತಿಷ್ಠಿತ ಸಂಸ್ಥೆಯ ಸಾವಿರಾರು ಮನಸ್ಸುಗಳು ಇವತ್ತು ಇಲ್ಲಿ ನೆರೆದಿದ್ದೀರಿ. ಅದು ಹೇಗೆ ವರ್ಸಟೈಲ್ ಇದೆ ಅಂದರೆ, ಸಾಧನೆ ಮಾಡಿದವ್ರನ್ನ ಗೌರವಿಸ್ತೀರಿ, ನಿವೃತ್ತಿಯಾದವ್ರನ್ನ ಗೌರವಿಸ್ತೀರಿ, ಮಕ್ಕಳನ್ನ ಗೌರವಿಸ್ತೀರಿ, ಸಣ್ಣ ಮಕ್ಕಳಿಗೆ ಫ್ಯಾನ್ಸಿ ಡ್ರೆಸ್ ಬಸವಾದಿ ಶರಣರ ತತ್ವದ ಮೂಲಕ ಒಂದು ಆದರ್ಶಪ್ರಾಯ ರೀತಿಯಲ್ಲಿ ನೀವು ಇವತ್ತು ಪ್ರದರ್ಶನ ಮಾಡಿದಿರಿ. ಇದಕ್ಕೆ ಕಾರಣರಾಗಿದ್ದೀರಿ. ನಾನು ತುಂಬ ದೂರ 600 ಕಿಲೋಮೀಟರ್ ದೂರದಲ್ಲಿ ನಿನ್ನೆ ಇದ್ದೆ ನಾನು ಬೀದರ್ನಲ್ಲಿ. ಅಲ್ಲಿಂದ ಈ ಕಾರ್ಯಕ್ರಮಕ್ಕೆ ಎಷ್ಟೋ ಸಲ ಕಾರ್ಯಕ್ರಮಕ್ಕೆ ಹೋದಾಗ ನಾನು ಯಾಕರೆ ಈ ಫಂಕ್ಷನ್ಯಾಗ ಬಂದಪ್ಪ ಅಂತ ಅನಿಸ್ತದೆ. ಬಟ್ ಇವತ್ತು ನನಗೆ ಏನು ಅನ್ನಿಸ್ತಂದ್ರೆ, ಈ ಕಾರ್ಯಕ್ರಮಕ್ಕೆ ಬರದೇ ಹೋಗಿದ್ರೆ ನಾನು ಒಂದು ಸುಂದರವಾದ ಕ್ಷಣವನ್ನು ಮಿಸ್ ಮಾಡ್ಕೊಳ್ತಾ ಇದ್ದೆ ಅಂತ ನನಗನ್ನಿಸ್ತದೆ. ಅಂಥ ಒಂದು ಸುಂದರವಾದ ಕ್ಷಣಗಳಿಗೆ ನೀವೆಲ್ಲ ಕಾರಣರಾಗಿದ್ದೀರಿ, ಸಾಕ್ಷಿಯಾಗಿದ್ದೀರಿ. ಇವತ್ತು ಬಸವ ಸೇವಾ ರತ್ನ ಪುರಸ್ಕಾರವನ್ನು ಈ ನಾಡಿನ ಬಹಳ ಅರ್ಹ ವ್ಯಕ್ತಿಗೆ ನೀಡಿದ್ದೀರಿ. ನಿಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡೋರಿಗೆ ಕೊಟ್ಟಿದ್ದೀರಿ. ಇವನಾರವ ಎಂದೆನಿಸದೆ ನಾವೆಲ್ಲರೂ ಯಾವುದೇ ಧರ್ಮ ಇರಲಿ, ನಾವು ಜಾತಿ ವಿಷಯ ಬಂದಾಗ ಬಹಳ ಸಂಕೋಚಿತ ಆಗ್ತೀವಿ. ಬ್ಲಡ್ ಇಸ್ ಥಿಕ್ಕರ್ ದೆನ್ ವಾಟರ್ ಅಂತ. ಆದರೆ ಜಾತಿಯನ್ನು ಮೀರಿ ಎಲ್ಲ ಜನಾಂಗವನ್ನು ಒಗ್ಗೂಡಿಸಿಕೊಂಡ ಧರ್ಮವೇ ಲಿಂಗಾಯತ. ಲಿಂಗಾಯತ ಅನ್ನೋದು ಜಾತಿಯಲ್ಲ, ಒಂದು ಗುಂಪಲ್ಲ. ಸಮಾಜದಲ್ಲಿರುವ ಎಲ್ಲ ವರ್ಗದ ಜನ ಯಾರು ಸತ್ಯಶುದ್ಧ ಕಾಯಕ ಮಾಡ್ತಾರೆ, ಯಾರು ದಾಸೋಹ ಮಾಡ್ತಾರೆ, ಯಾರು ಅನುಭವ ಸಕಾರಾತ್ಮಕ ಆಲೋಚನೆಗಳನ್ನು ಮಾಡ್ತಾರೆ, ಅವರೆಲ್ಲ ಲಿಂಗಾಯತರು, ಅವರೆಲ್ಲ ಬಸವ ತತ್ವದ ಮಕ್ಕಳು ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಶರಣಾರ್ಥಿ. ಇಲ್ಲಿ ನಿಂತರೆ ನಿರೂಪಕ, ಇಲ್ಲಿ ಮರಕಡಿ ಬಾಬಾ, ತಿಮ್ಮಕ್ಕ, ತಿಮ್ಮಕ್ಕನ ಗಂಡ. ಎಲ್ಲೆಲ್ಲಿ ನೋಡಿದ್ರು ಹಚ್ಚ ಹಸಿರು, ಕಣ್ ಸಾಸಿಲ್ಲ. ಹಸಿತನದ ತುಂಬಿಸ್ಕೊಳ್ಳಕ್ಕೆ ಇಲ್ಲಪ್ಪ, ಇಲ್ಲ. ಏನ್ ಮಾಡ್ತಿದ್ದೆ ನೀನು? ಕಣ್ ಕಾಣಕ್ಕಿಲ್ವಾ? ಮರ ಕಡಿತೀವ್ನಿ. ಮರ ಕಡಿತಿದ್ದೀರಂತ ಎಷ್ಟು ಸುಲಭವಾಗಿ ಹೇಳ್ತಿಯಲ್ಲ ನೀನು. ಗಿಡ ಮರಗಳ ಬಗ್ಗೆ ಒಂಚೂರಾದ್ರೂ ದಯ ದಕ್ಷಿಣೆ ಅನ್ನೋದು ಬೇಡ ನಿನಗೆ? ಅಯ್ಯ, ನಾನ್ ಕಡಿತಿರೋದು ಮರವ. ಒಳ್ಳೆ ಮನುಷ್ಯನ ಕಡ್ದಂಗಡಿತಿಲ್ಲ ನೀನು. ಹೌದಪ್ಪ, ಈ ಗಿಡ ಮರಗಳು ಮನುಷ್ಯ. ಈ ಗಿಡ ಮರಗಳಿಗೆ ಒಬ್ಬ ಮಹಾ ತಾಯಿನೂ ಅವರೇ ಅಂತ ನಿನಗೆ ಗೊತ್ತಾ? ಗಿಡ ಮರಗಳು ಮನುಷ್ಯ, ಈ ಗಿಡ ಮರಗಳಿಗೆ ಒಬ್ಬ ಮಹಾ ತಾಯಿನೂ ಅವರೇ. ಹಾಗೇನಂದ್ರೆ ನಾವೇನು ವಾದಿಗಳ?
ದೇವ್ರೇ, ನಾನ್ ಯಾಕ್ ತಪ್ಪ್ ಮಾಡ್ದೆ ಅಂತ ನೀನ್ ನನಗೆ ಶಿಕ್ಷೆ ಕೊಟ್ಟೆ. ಮಕ್ಕಳು ಆಟ ಆಡ್ತಾ ನನ್ನ ಹತ್ರ ಇದ್ರೆ ನೋಡ್ತಿದ್ರೆ ನನ್ ಕರಳು ಕಿತ್ತೋಗುತ್ತೆ. ತಿಮ್ಮಿ, ಹೊಲಕ್ ಹೋಗಮ್ಮ ಬಾ. ಕೆಲ್ಸ ಅದೆ. ತಿಮ್ಮಿ, ಯೋನಾಯ್ತೆ? ಯೋನಕ್ ಕಳ್ತಿದ್ಯಾ? ಏನೂ ಇಲ್ಲ, ಕಣ್ಣಾಗೆ ಧೂಳ್ ಬಿದ್ದಿರ್ಬೇಕು, ಅದ್ಕೀಗ ನೀರು. ನೀನ್ ಹೇಳಿಲ್ಲ ಅಂದ್ರೆ ನನಗ್ ತಿಳಿಯಕ್ಕಿಲ್ಲ ಅನ್ಕೊಂಡಿದ್ಯಾ? ನನಗ್ ಕಾಣಿಸ್ತದೆ ಈ ನೋವು, ಆದ್ರೆ ಏನ್ ಮಾಡೋದು? ಅದ್ಯಾವ್ಗೆ ಕಣ್ಣು ಇಲ್ಲ. ನಮ್ಮ ಮಕ್ಕಳೆಲ್ಲ ಅನ್ನೋ ಕೊರಕ್ಕ ಚೀಲ ಪೂರ್ತಿ ಕೊರಕ್ಕೆ ಅಂತ ಕೊಟ್ಬಿಟ್ಟಿದ್ದಾರೆ. ಕುರುಡನ್ ಮಗ ನೀನು, ಕುರುಡನ್ ಮಗ. ನೀನ್ ಯಾವ್ದು ಯೋಚನೆ ಮಾಡ್ಬೇಡ ತಿಮ್ಮಿ, ನಾನ್ ಇವ್ನಿ ಯೋಚನೆ ಮಾಡ್ಬೇಡ. ಇದ್ರಾಗೆ ಅದ್ಯಾವ್ದು ಯೋನು ತಿಳ್ತಿಲ್ಲ, ಹಾಗೆಲ್ಲ ಅನ್ಕೊಂಡು ಸುಮ್ಮನಿರಿ. ಓದಿಸ್ತಿದ್ದ ನನ್ನ ಮನಸ್ನಾಗೆ ಒಂದ್ ವಿಚಾರ ಓಡ್ತೈತೆ. ನೀವು ಹೋಗೋದಾದ್ರೆ ನಾನು ಹೇಳ್ತೀನಿ, ತರಿಸ್ಕೊಡ್ತೀರಾ? ಯೋಳ್ತೀನಿ, ಆ ವಿಚಾರದಿಂದ ನಿನ್ ಖುಷಿ ಆಗೋದಿದ್ರೆ ಖಂಡಿತ ನಡೆಸ್ಕೊಡ್ತೀನಿ. ಅದ್ಯೋನಂತ ಹೇಳು. ಓದಿಸ್ತಿಂದ ಯೋಚನೆ ಮಾಡ್ತಿದ್ದೆ, ನಾವ್ಯಾಕೆ ನಮಗ್ ಮಕ್ಳಿಲ್ಲ ಅಂತ ದಿನೇ ಕೊರತ ಕೂರ್ಬೇಕೇಳಿ. ಯಾವುದೋ ಒಂದು ಉದ್ದೇಶ ಇಟ್ಕೊಂಡು ನಮ್ನ ಈ ಭೂಮಿ ಮ್ಯಾಗ ಕಳ್ಸೋಣಂತ ಈ ಭೂಮಿ ಋಣನ ತೀರ್ಸೋಣ ಮಾರಿ. ಏನ ಭೂಮಿ ಋಣ? ಅದ್ಯೋನ್ ಹೇಳ್ತಿದ್ಯಾ? ಒಂದು ಸರಿಯಾಗಿ ಬಿಡಿಸ್ ಹೇಳಮ್ಮಿ. ನಾವ್ಯಾಕೆ ಈ ಗಿಡ ಈ ಮರಗಳನ್ನೇ ನಮ್ ಸ್ವಂತ ಮಕ್ಕಳನ್ನ ಬೆಳೆಸೋದ್ ಬೇಡ? ಶ್ರೇಷ್ಠವಾದ ಮರಗಿಡಗಳಲ್ಲಿ ಜಾತಿ ಜಾತಿ ಮತ ಕುಲ ಭೇದ ಭಾವ ಏನನ್ನು ನೋಡದೆ ಎಲ್ಲರಿಗೂ ತಂಪಾದ ಗಾಳಿ, ನೆರಳು, ರುಚಿಕರವಾದ ಹಣ್ಣು ಹಂಪಲ ನೀಡುತ್ತೇರಿ. ಕೆಲಸ ಮಾಡಿದ್ರೆ ಅದ್ಯಾವ್ರು ಮೆಚ್ತಾರೆ? ಕೊರಗು ನೀಟಾಗಿ ಆಗ್ತದಲ್ವರಿ? ಭಲೆ ತಿಮ್ಮಕ್ಕ, ಭಲೆ. ನೀನು ನಿಜಕ್ಕೂ ಮಹಾತಾಯಿ. ಸಾಮಾನ್ಯವಾಗಿ ಮಕ್ಕಳಿಲ್ದಿರೋ ತಂದೆ ತಾಯಿಗೆ ಈ ವಿಚಾರ ಹೊಳೆಯುತ್ತಿಲ್ಲ, ಆದ್ರೆ ಈ ಮಾತು ಹೇಳಿ ನಿಜಕ್ಕೂ ಮಹಾತಾಯಿ ಎಂದು ತಿಳಿಸ್ಬಿಟ್ಟೆ. ನಡಿ, ಅದೇಕೆ ಕಷ್ಟ ಆದ್ರೂ ನಾನು ಈ ಜೊತೆ ಕೆಲಸ ಮಾಡ್ತೀನಿ. ಹೀಗೆ ಚಳಿ ಗಾಳಿ ಬಿಸಿಲು ಎಲ್ಲವನ್ನು ತಡ್ಕೊಂಡು 8,000ಕ್ಕಿಂತ ಹೆಚ್ಚು ಮರಗಳ ನೆಟ್ಟು ಸಾಲು ಮರದ ತಿಮ್ಮಕ್ಕ ಎಂದು ಎಲ್ಲರ ಹಾಗೆ ಮನಮಾತಾಗಿದ್ದಾನೆ. ಆದ್ರೆ ನಾವು ಮಾಡ್ತಿರೋದೇನು? ಸೆಕ್ಯೂರಿಟಿ, ಐ ಥಿಂಕ್ ದಟ್ ಪ್ಲೇಸ್ ಇಸ್ ವೆರಿ ಗುಡ್. ನಾವು ಇಲ್ಲಿ ಫ್ಯಾಕ್ಟ್ರಿ ಮಾಡ್ಸೋಣ. ಗಿಡಗಳ ಕತ್ತರಿಸಿ ಮಾಡಿಸಿ ಫ್ಯಾಕ್ಟ್ರಿನ ದೊಡ್ಡ ದೊಡ್ಡ. ಆಹಾ, ಆ ಪ್ಲೇಸ್ ನೋಡಿ ಎಷ್ಟು ಚೆನ್ನಾಗಿದೆ. ಆ ಗಿಡಗಳೆಲ್ಲ ಕತ್ತರಿಸಿ ಅಲ್ಲೊಂದು ಸ್ಕೂಲು, ಅಲ್ಲೊಂದು ಕಾಲೇಜು, ಅಲ್ಲೊಂದು ಬಿಲ್ಡಿಂಗು ಮಾಡ್ಸೋಣ. ದೊಡ್ಡ ದೊಡ್ಡ. ಹೀಗೆ ಮರಗಳನ್ನ ಕಡಿತಾ ಹೋಗ್ತಿದೀವಿ. ಆಗ ತಿಮ್ಮಕ್ಕನ ಮನಸ್ಸು ನನ್ ಮಕ್ಳೇ ತಂದ್ರಪ್ಪ. ಈ ಕೂಸಿನ ಎಷ್ಟು ಬೆಳ್ತೀವಿ, ಕಡಿಬ್ಯಾಡ್ರಪ್ಪ, ಕಡಿಬ್ಯಾಡ್ರಿ. ಮರ ಗಿಡಗಳನ್ನ ಕಟ್ಟು ತಾಯಿ ಮನಸ್ಸನ್ನ ನೋಯಿಸ್ತೀವಿ. ಆದ್ರೆ ನೀವೆಲ್ಲರೂ ನೋಡ್ಕೊಂಡ್ ಮಾತ್ರ ಮನುಷ್ಯನ್ನ ಕಡಿದ್ರೆ ಕೊಂದ್ರೆ ಅದು ಅಪರಾಧ ಅಂತೆ. ಅದೇ ಈ ಗಿಡ ಮರಗಳಾದ ಸಾಲು ಮರದ ತಿಮ್ಮಕ್ಕನ ಮಕ್ಕಳಲ್ವಾ? ಅದನ್ನ ಕಡಿದ್ರೆ ಕೊಂದ್ರೆ ಅದು ಅಪರಾಧ ಅಲ್ವಾ? ಅಪರಾಧ ಅಲ್ವಾ? ನೀನ್ ಹೇಳು, ನೀನ್
ನೀನು ಈ ಮರಿಗಳನ್ನ ಕಡ್ದು ನನ್ನ ಕೈಯಾರೆ ಪಾಪ ಮಾಡ್ಕೊಂಡ್ಬಿಟ್ಟಿನೋ. ತೆಪ್ಪಾಯ್ತು ಬುದ್ಧಿ, ತೆಪ್ಪಾಯ್ತು. ಇನ್ನೊಂದಿಗೆ ನನ್ನ ಮನೆ ಕಡೆಗೆ ನಾನು ಕಡೆಯಕ್ಕಿಲ್ಲ. ನನ್ನ ಸ್ವಂತ ಮಕ್ಕಳಾಗಿ ಬೆಳೆಸ್ತೀನಿ, ನನ್ನ ಸ್ವಂತ ಮಕ್ಕಳಾಗಿ ಬೆಳೆಸ್ತೀನಿ. ಹಾಗೆ ನೀವೆಲ್ಲೂ ಬೆಳೆಸ್ತೀರಲ್ಲ, ಗಿಡ ಮರಗಳನ್ನ ಬೆಳೆಸ್ತೀರಲ್ಲ, ಬೆಳೆಸ್ತೀರಲ್ಲ, ಬೆಳೆಸ್ತೀರಲ್ವಾ? ಮರ ಬೆಳೆಸಿ, ಗಿಡ ಬೆಳೆಸಿ. Welcome to Deep Travel Event and Culture channel. Please subscribe, share, like and comment. Thanks.